ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತೊಂದು ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿನ ತೊಗೊಂಬಂದಿದ್ದೇನೆ. ಟೊಮೆಟೊ ಸಾರು ಮಾಡ್ತಾ ಇದ್ದೇನೆ. ಒಂದೆರಡು ಟೊಮೆಟೊ ಮನೆಯಲ್ಲಿದ್ದರೆ ಇದನ್ನು ಕ್ವಿಕ್ಕಾಗಿ ಮಾಡ್ಬೋದು. ಬನ್ನಿ ನೋಡೋಣ ಹೇಗಿದೆ ರೆಸಿಪಿ ಅಂತ. ಸೊ ವೀಕ್ಷಕರೇ, ಟೊಮೆಟೊ ಸಾರಿಗೆ ನೋಡಿ 2-3 ಟೊಮೆಟೊ ತೊಗೊಂಡಿದ್ದೇನೆ. ಇದರಿಂದ ನಾವು ಕ್ವಿಕ್ಕಾಗಿ 10 ನಿಮಿಷದಲ್ಲಿ ಟೊಮೆಟೊ ಸಾರನ್ನು ಮಾಡೋಣ. ಸೊ ವೀಕ್ಷಕರೇ, ಇದಕ್ಕೆ ಒಂದು ಈ ರೀತಿ ಚೀರ ಹಾಕ್ಕೊಳ್ಳುವ. ಸೊ ಅದು ಈಸಿಯಾಗಿ ಬೇಗ ಬೇಯ್ತದೆ. ನೋಡಿ, ಈಗ ಒಂದು ಪಾತ್ರೆಯಲ್ಲಿ ನೀರನ್ನು ಬಿಸಿಗೆ ಇಟ್ಟು ಅದರಲ್ಲಿ ಈ ಟೊಮೆಟೊನ್ನು ನಾವು ಬೇಯಿಸಿಕೊಳ್ಳುವ. ಸ್ವಲ್ಪ ಲೈಟಾಗಿ ಬೆಂದರೆ ಸಾಕು. ಇದನ್ನು ಮುಚ್ಚಿಟ್ಟು ಬೇಯಿಸುವ. ಟೊಮೆಟೊ ನೋಡಿ ಚೆನ್ನಾಗಿ ಬೆಂದಿದೆ, ಅದರ ಸಿಪ್ಪೆ ಎಲ್ಲ ಏಳ್ತಾ ಇದೆ ನೋಡಿ. ಸೊ ಈಗ ನಾವು ಗ್ಯಾಸ್ನ ಆಫ್ ಮಾಡಿ ಸ್ವಲ್ಪ ಇದನ್ನು ತಣಿಲಿಕ್ಕೆ ಬಿಡುವ. ನೋಡಿ ವೀಕ್ಷಕರೇ, ಟೊಮೆಟೊ ಚಂದ ಬೆಂದಿದೆ. ಸ್ವಲ್ಪ ಇದು ತಣಿಲಿ, ಆಮೇಲೆ ಇದರ ಸಿಪ್ಪೆ ಸುಲಿಲಿಕ್ಕಿದೆ. ವೀಕ್ಷಕರೇ, ಇದರ ಸಿಪ್ಪೆನ ಸುಲ್ಕೊಳ್ಳುವ. ಸೊ ನೋಡಿ ವೀಕ್ಷಕರೇ, ಈ ಸಿಪ್ಪೆ ಸುಲಿದಿರುವಂಥ ಟೊಮೆಟೊನ ನಾವು ಮಿಕ್ಸಿ ಜಾರಲ್ಲಿ ಹಾಕೊಳ್ಳುವ. ಆಮೇಲೆ ಇದನ್ನು ನೈಸಾಗಿ ಪೇಸ್ಟ್ ಮಾಡಿಕೊಳ್ಳುವ. ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೇನೆ ಪೇಸ್ಟ್ ಮಾಡುವಾಗ. ಸೊ ವೀಕ್ಷಕರೇ, ಈಗ ಟೊಮೆಟೊ ಸಾರು ಮಾಡಲಿಕ್ಕೆ ಒಗ್ಗರಣೆ ಮಾಡುವ. ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳುವ ಪಾತ್ರೆಯಲ್ಲಿ. ಸೊ ವೀಕ್ಷಕರೇ, ಎಣ್ಣೆ ಬಿಸಿ ಆಯ್ತು. ಇದಕ್ಕೆ ನಾನು ಸಾಸಿವೆ, 1 ಚಮಚ ಜೀರಿಗೆ, ಆನಂತರ ಕರಿಬೇವು, ಸ್ವಲ್ಪ ಉದ್ದಿನ ಬೇಳೆ, ಈಗ ಇಲ್ಲಿ ಹೆಚ್ಚಿಟ್ಟಂಥ ಹಸಿಮೆಣಸು, ಆಮೇಲೆ ಶುಂಠಿ ಹಾಗೂ ಜಜ್ಜಿಟ್ಟಂಥ ಬೆಳ್ಳುಳ್ಳಿ ಇದೆ. ಇದೆಲ್ಲ ಹಾಕ್ತಾ ಇದ್ದೇನೆ. ಸ್ವಲ್ಪ ಫ್ರೈ ಆಗಲಿ. ಇದಕ್ಕೆ ಚಿಟಿಕೆ ಅರಿಶಿನ ಹಾಕ್ತಿದ್ದೇನೆ. ಇದೊಂದು ಕ್ವಿಕ್ ರೆಸಿಪಿ. ತಕ್ಷಣಕ್ಕೆ 1-2 ಟೊಮೆಟೊ ಇದ್ರೆ ಮನೆಯಲ್ಲಿ ತಕ್ಷಣಕ್ಕೆ ಮಾಡಿ ಇದನ್ನು ಸರ್ವ್ ಮಾಡ್ಬೋದು. ಸೊ ಈಗ ನೋಡಿ, ಒಗ್ಗರಣೆ ಎಲ್ಲ ತಯಾರಾಯಿತು. ಇದಕ್ಕೆ ನಾವು ಆಲ್ರೆಡಿ ಮಾಡಿಟ್ಟಂತಹ ಟೊಮೆಟೊನ ಪ್ಯೂರಿ ಹಾಕೊಳ್ಳುವ. ಮಿಕ್ಸ್ ಮಾಡುವ. ಈಗ ಇದಕ್ಕೆ ಚಿಟಿಕೆಯಷ್ಟು ಜೀರಿಗೆ ಪುಡಿ ಹಾಕ್ತಾ ಇದ್ದೇನೆ, ಚಿಟಿಕೆಯಷ್ಟು ಧನಿಯಾ ಪುಡಿ. ಮಿಕ್ಸ್ ಮಾಡೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡಿ ಇದನ್ನು ಒಂದು ಕುದಿ ಬರಲಿಕ್ಕೆ ಬಿಡುವ. ಒಳ್ಳೆ ಕುದಿ ಬಂತು. ಕ್ವಿಕ್ಕಾಗಿ ಆಗ್ತದೆ. ಶೀತ ಜ್ವರ ಆಗಿದ್ದಾಗ, ಬಾಯಿ ರುಚಿ ಕೆಟ್ಟಿದ್ರೆ ಇದನ್ನು ಸೂಪ್ ರೀತಿಯಲ್ಲಿ ಸಹ ಕುಡಿಬಹುದು. ಅನ್ನದ ಜೊತೆ ಮಿಕ್ಸ್ ಮಾಡಿ ಕೂಡ ಕುಡಿಬಹುದು, ತಿನ್ಬೋದು. ಇದು ತುಂಬ ಒಳ್ಳೆದಿರ್ತದೆ, ಆರೋಗ್ಯಕ್ಕೂ ಸಹ ಒಳ್ಳೆಯದು. ಈಗ ಕೊನೆಯಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ತಾ ಇದ್ದೇನೆ. ನೋಡಿ, ಈಗ ರುಚಿಯಾಗಿರುವಂತಹ ತಕ್ಷಣಕ್ಕೆ ರೆಡಿಯಾಗುವಂತಹ ನಮ್ಮ ಟೊಮೆಟೊ ಸಾರು ತಯಾರಾಗಿದೆ. ಸೊ ವೀಕ್ಷಕರೇ ನೋಡಿ, ಅನ್ನದ ಜೊತೆ ಇದು ಒಳ್ಳೆ ಕಾಂಬಿನೇಷನ್. ತಿಳಿಯಾಗಿರ್ತದೆ, ರುಚಿಯಲ್ಲಂತೂ ಸೂಪರ್ ಆಗಿರ್ತದೆ ನೋಡಿ. ಸೊ ವೀಕ್ಷಕರೇ, ನೀವು ಕೂಡ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ. ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.